ನಮಸ್ಕಾರ ರೀ, ಹೆಂಗಿದಿರಿ ಎಲ್ಲರೂ? ಬಿಸಿಲು ದಿನದಾಗ ಎಲ್ಲರೂ ಇಷ್ಟಪಡುವಂಥ ಮೊಸರು ಅವಲಕ್ಕಿ ರೆಸಿಪಿನ ಇವತ್ತು ನಾನು ನಿಮಗೆ ಹೇಳ್ತೀನಿ. ಅಗದಿ ಈಸಿ ವೇ ಒಳಗೆ ಪರ್ಫೆಕ್ಟಾಗಿ 100% ಹೋಟೆಲ್ ಸ್ಟೈಲ್ ಒಳಗೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ವಿಡಿಯೋನ ಎಂಡ್ವರೆಗೂ ನೋಡ್ರಿ. ನಡೀರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ನಾನು 1 ಕಪ್ನಷ್ಟು ಅವಲಕ್ಕಿ ತೊಗೊಂಡೇನಿ. ಅವಲಕ್ಕಿಗೆ ಒಂದು ಸಾರಿ ನೀರು ಹಾಕಿ ವಾಶ್ ಮಾಡಿ, ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷದವರೆಗೂ ಅವಲಕ್ಕಿ ನೆನೆಸ್ಕೋಬೇಕು ನೋಡ್ರಿ. ನೀರಾಗನ ಜಾಸ್ತಿ ಹೊತ್ತು ನೆನೆಸ್ಕೊಳಕ್ಕೆ ಹೋಗಬೇಡ್ರಿ. ಈಗ ಒಂದು ಸಾರಿ ವಾಶ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೆನೆಸ್ಕೋತೇನೆ ನಾನು. ಅಂದರೆ ಚಲೋ ನೆನಿತಾವ ಅವಲಕ್ಕಿ, ಸಾಫ್ಟ್ ಆಗ್ತಾವೆ ಚಲೋ ತಂಗೆ. ಆಮೇಲೆ ಅವಲಕ್ಕಿ ಒಂದು ಸ್ವಲ್ಪ ತೆಳ್ಳಗಿದ್ದು ಅಂತಂದ್ರೆ ಅವಲಕ್ಕಿನ ಒಂದು ಸಾರಿ ಅಷ್ಟೇ ವಾಶ್ ಮಾಡಿದ್ರೆ ನಡಿತೈತಿ, ಚಲೋ ಸಾಫ್ಟ್ ಆಗ್ತವೆ. ಸೊ ಇದ್ರದ್ದು ನೀರೆಲ್ಲ ಬಸಿತೆ ನಾನು. ನೀರು ಬಸದ ಒಂದು 30 ಸೆಕೆಂಡ್ಸ್ವರೆಗೂ ಇಡ್ತೇನೆ, ನೀರೆಲ್ಲ ಆರಲಿ. ಸೊ ನೋಡಿರಿ, ಇದು ಕರೆಕ್ಟ್ ಆಗೈತಿ. ಈಗ ಇದ್ರೊಳಗೆ ನಾನು 1 ಕಪ್ನಷ್ಟು ಮೊಸರು ಹಾಕ್ಕೋತೀನಿ. ಗಟ್ಟಿ ಮೊಸರು ಐತಿ. ಫಸ್ಟ್ 1 ಕಪ್ ಮೊಸರು ಹಾಕ್ಕೊತೀನಿ. ಮಿಕ್ಸ್ ಮಾಡಾಗಿಂದ ಭಾಳ ಗಟ್ಟಿ ಅನ್ನಿಸ್ತಂದ್ರೆ ಬೇಕಾದ್ರೆ ಇನ್ನೊಂದು ಕಪ್ನಷ್ಟು ಎಕ್ಸ್ಟ್ರಾ ಮೊಸರು ಹಾಕ್ಕೋಬೋದು. ಈಗ ನಾನು 1 ಸ್ಪೂನ್ನಷ್ಟು ಕೆನೆ ತೊಗೊಂಡಿನಿ. ಅದ್ರ ಜೊತೆನೇ 2 ರಿಂದ 3 ಸ್ಪೂನ್ನಷ್ಟು ಹಾಲು ತೊಗೊಂಡಿನಿ. ಕೆನೆ ಹಾಕ್ರಿ, ಮೊಸರು ಅವಲಕ್ಕಿ ಮಸ್ತ್ ಕ್ರೀಮಿ ಟೆಕ್ಸ್ಚರ್ ಬರ್ತೈತೆ ನೋಡಿರಿ. ನೆಕ್ಸ್ಟ್ ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ತೊಗೊಂಡಿನಿ. ನಾನೀಗ ಹಸಿ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ಆಮೇಲೆ ಒಗ್ಗರಣೆ ಒಳಗೂ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೋತೀನಿ. ಈಗ ನೆಕ್ಸ್ಟ್ ಸಣ್ಣಗೆ ಹೆಚ್ಚಿದ್ದ 2 ರಿಂದ 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ತೊಗೊಂಡಿನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ರಿ, ಟೇಸ್ಟ್ ಭಾಳ ಚಲೋ ಬರ್ತೈತಿ. ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ. ಮೊಸರು ಏನಾರು ಹುಳಿ ಇತ್ತಂದ್ರೆ ಹಿಂಗೆ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತಿ. ನಿಮ್ಗೆ ಸಕ್ಕರೆ ಹಾಕ್ಕೊಳ್ಳೋದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇವೆಲ್ಲ ಹಾಕಿಂದ ಒಮ್ಮೆ ಮಿಕ್ಸ್ ಮಾಡಿರಿ. ಇದರ ಟೆಕ್ಸ್ಚರ್ ನೋಡಿರಿ, ಈ ರೀತಿ ಹಿಂಗೆ ಗಟ್ಟಿ ಆಯ್ತಂತಂದ್ರೆ ಇನ್ನೊಂದು ಕಪ್ ಎಕ್ಸ್ಟ್ರಾ ಮೊಸರು ಹಾಕ್ಕೋಬೋದು. ಮೊಸರು ಹಾಕಿ ಮತ್ತು ಮಿಕ್ಸ್ ಮಾಡಿರಿ. ಮತ್ತು ಗಟ್ಟಿ ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ಹಾಲು ಹಾಕ್ರಿ, ಯಾಕಂದರೆ ಜಾಸ್ತಿ ಮೊಸರು ಆತಂದ್ರೆ ಭಾಳ ಹುಳಿ ಬರ್ತೈತದ. ಸೊ ಇದನ್ನು ಮಿಕ್ಸ್ ಮಾಡಿದೆ ನಾನು. ಇದಕ್ಕೇನು ಜಾಸ್ತಿ ಮತ್ತು ಮೊಸರು ಏನು ಬೇಕಾಗಿಲ್ಲ. ಇದನ್ನು ಟೇಸ್ಟ್ ನೋಡ್ತೀನಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಏನಾರು ಬೇಕಂದ್ರೆ ಎಕ್ಸ್ಟ್ರಾ ಸೇರಿಸ್ಕೋತೀನಿ. ಸೊ ಇದು ರೆಡಿ ಆಗೈತಿ. ನೆಕ್ಸ್ಟ್ ಈ ಮೊಸರು ಅವಲಕ್ಕಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ. ಒಂದು ಪ್ಯಾನ್ ಒಳಗೆ 2 ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳತ್ತೀನಿ. ಆಯಿಲ್ ಒಂದು ಸ್ವಲ್ಪ ಬಿಸಿಯಾಗಿಂದ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ. ಸಾಸಿವೆ ಜೀರಿಗೆ 2 ಸಿಡದಿಂದ ಅರ್ಧ ಸ್ಪೂನ್ಕಿನ್ನ ಜಾಸ್ತಿ ನಾನು ಉದ್ದಿನಬೇಳೆ ತೊಗೊಂಡೀನಿ. ಈ ಉದ್ದಿನಬೇಳೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇದ್ರೊಳಗೆ ಗೋಡಂಬಿ ಹಾಕ್ಕೊಳಕತ್ತೀನಿ. 8 ರಿಂದ 10 ಗೋಡಂಬಿ ಅದಾವೆ. ಈ ಗೋಡಂಬಿ ಒಂದು ಸ್ವಲ್ಪ ಫ್ರೈ ಆಗಿಂದ ನೆಕ್ಸ್ಟ್ ಇದ್ರೊಳಗೆ ಫ್ರೆಶ್ ಇರುವಂಥ ಕರಿಬೇವು ಹಾಕಿ ಫ್ರೈ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ 2 ಒಣ ಮೆಣಸಿನ್ಕಾಯಿ ತೊಗೊಂಡು ನಾನು ಇವನ್ನು ಫ್ರೈ ಮಾಡ್ಕೋಬೇಕು. ಸೊ ಈ ಒಣ ಮೆಣಸಿನ್ಕಾಯಿ ಫ್ರೈ ಆಗೈತಿ. ನೆಕ್ಸ್ಟ್ ನಾನು ಸಣ್ಣಗೆ ಹೆಚ್ಕೊಂಡಿದ್ದ ಉಳ್ಳಾಗಡ್ಡಿ, ಅರ್ಧ ಉಳ್ಳಾಗಡ್ಡಿ ತೊಗೊಂಡೆ ನೋಡಿರಿ. ಈ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಿಮಗೆ ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿ ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಮೊಸರು ಅವಲಕ್ಕಿ ಕಲಸೋವಾಗನ ಹಸಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ಇದು ರೆಡಿ ಆಗೈತಿ. ನೆಕ್ಸ್ಟ್ ಇದೊಂದು ಸ್ವಲ್ಪ ಆರಿಂದನ ಇದನ್ನು ಮೊಸರು ಅವಲಕ್ಕಿ ಜೊತೆ ಮಿಕ್ಸ್ ಮಾಡೋಣ ಅಂತ. ಈ ಒಗ್ಗರಣೆ ಪೂರ್ತಿ ಆರೈತಿ. ಈಗ ಇದನ್ನಷ್ಟು ಮೊಸರು ಅವಲಕ್ಕಿ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಚಲೋ ಮಿಕ್ಸ್ ಮಾಡಿರಿ. ಆಮೇಲೆ ಇನ್ನೊಂದು ಸ್ವಲ್ಪ ಏನಾರು ಗಟ್ಟಿ ಅನ್ಸಕತ್ತಂದ್ರೆ ಎಕ್ಸ್ಟ್ರಾ ಹಾಲು ಹಾಕ್ಕೋಬೋದು. ಮೊಸರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಭಾಳ ಹುಳಿ ಬರ್ತೈತಿ. ಆಮೇಲೆ ಇದನ್ನು ನೀವು ಇಮಿಡಿಯೇಟಾಗಿನೂ ತಿನ್ಬೋದು, ಇಲ್ಲಾಂದ್ರೆ ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಟು ಸ್ವಲ್ಪ ತಂಪಾಗಿನ ತಿನ್ನಿರಿ, ಟೇಸ್ಟ್ ಭಾಳ ಚಲೋ ಅನ್ನಿಸ್ತೈತಿ. ಹಾಗೆಲ್ಲ ಹೇಳ್ದಂಗೆ ಟೇಸ್ಟ್ ನೋಡಿರಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಏನಾರು ಬೇಕಂದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನೋಡಿದ್ರಲ್ಲ, ಈ ಬೇಸಿಗೆ ಕಾಲಕ್ಕೆ ತಂಪಾಗಿರುವಂಥ ಮೊಸರು ಅವಲಕ್ಕಿ 100% ಹೋಟೆಲ್ ಸ್ಟೈಲ್ ಒಳಗೆ ಮಾಡೋದು ಹೆಂಗಂತ ನೀವು ಈ ರೆಸಿಪಿನ ಟ್ರೈ ಮಾಡಿರಿ. ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದು. ನೀವು ಇನ್ನೂವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿರಿ. ಬಾಜು ಬೆಲ್ ಐಕನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಹೊಸ ರೆಸಿಪೀಸ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತೆ ನೋಡಿರಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಪ್ರೀವಿಯಸ್ ರೆಸಿಪೀಸ್ ಭಾಳ ಇದ್ದಾವೆ, ನಂದು ಚಾನಲ್ ಒಳಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಆಮೇಲೆ ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡಿರಿ. ನಾನು ಆದಷ್ಟು ಆ ರೆಸಿಪೀಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.